ಯೂಶ್ವಲಿ ರಾತ್ರಿ ಅನ್ನ ಉಳಿದ್ರೆ ನೀವೇನು ಯಾವ್ದು ರೆಸಿಪಿ ಮಾಡ್ತೀರಿ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಮತ್ತು ನಾ ಇವತ್ತಿನ ವಿಡಿಯೋದಲ್ಲಿ ಒಗ್ಗರಣೆಯನ್ನು ಮಾಡಾಕತ್ತೀನಿ. ಬರ್ರಿ ಭಾಳ ಸುಲಭವಾಗಿರುವಂಥದ್ದು ಮತ್ತು ಸ್ಪೈಸಿ ಚಟ್ಪಟ ಆಗಿರುವಂಥದ್ದು ಒಗ್ಗರಣೆಯನ್ನು ರೆಡಿ ಮಾಡ್ಕೋಣ. ಕಡಾಯಿಯಲ್ಲಿ ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಯ್ದ ನಂತರ ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಚಟಪಟ ಅಂದಾಗಿದೆ. ಈಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಈಗ ಇದು ನೋಡ್ತಾ ಇರ್ಬೋದು ನೀವು, ಇದು ರಾತ್ರಿ ಉಳಿದಿರುವಂಥ ಅನ್ನ ಇದು. ಇದರದಿಂದ ನಾನು ಒಗ್ಗರಣೆಯನ್ನು ಹಾಕಿ ರೆಡಿ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ. ಆಮೇಲೆ ಈಗ ಇದು ಏನಿದೆಯಲ್ಲ ಎಲ್ಲ ಚೆನ್ನಾಗಿ ಹುರಿದಾಗಿದೆ ಉಳ್ಳಾಗಡ್ಡಿ. ಈಗ ಅರಿಶಿಣದ ಪುಡಿ, ಆಮೇಲೆ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಆಮೇಲೆ ನೀವು ನೋಡ್ತಾ ಇರ್ಬೋದು, ಇದನ್ನು ಭಾಳಷ್ಟು ಹುಬ್ಬಳೋ ತನಕ ಇದು ಮಾಡಬಾರ್ದು, ಅರ್ಧ ನಿಮಿಷ ಅಷ್ಟೇ ಹುರ್ಕೋಬೇಕು. ಮತ್ತು ಇಲ್ಲಾಂದರೆ ಮಸಾಲೆಗಳು ಹೊತ್ತು ಬಿಡ್ತಾವೆ. ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಇದು ಅನ್ನ ಏನಿದೆಯಲ್ಲ ಈ ಥರ ಸ್ವಲ್ಪ ಗಂಟಾಗಿರೋವಂಥದ್ದು ಈ ಥರ ಸ್ವಲ್ಪ ಒಡೆದು ಇದು ಅನ್ನ ಕಡಾಯಿಯಲ್ಲಿ ಹಾಕಿಬಿಡೋಣ. ಆಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಟ್ಯಾಂಗಿ ಆಗಿರುವಂಥದ್ದು ಚಟ್ಪಟ ಅಂತ ಏನಂತೀರಂತಂದ್ರೆ ಈಗ ನೋಡ್ರಿ ಸ್ವಲ್ಪ ಸಕ್ಕರೆಯನ್ನು ಹಾಕಾಕತ್ತೀನಿ. ಆಮೇಲೆ ಲಿಂಬೆ ಹಣ್ಣಿನ ರಸ, ವಾವ್, ಲಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಇದರದ್ದು ಒಗ್ಗರಣೆ ಏನಿದೆಯಲ್ಲ ತುಂಬ ಟೇಸ್ಟಿ, ಸ್ಪೈಸಿ, ಚಟ್ಪಟ ಆಗಿ ಮತ್ತು ಭಾರಿ ಯಮಿಯಾಗಿ ಹತ್ತತಿ. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿರುವಂಥದ್ದು ಹಾಕಿ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಮಾಡೋದು ಕೂಡ ತುಂಬ ಸರಳ ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆಯದಾಗ್ತೈತಿ. ಮತ್ತು ಕೆಡಿಸ್ಲಾರ್ದೆ ಅನ್ನನ ಈ ಥರ ನೀವು ಯೂಸ್ ಮಾಡಿಕೊಂಡು ರೆಸಿಪಿನ ಟ್ರೈ ಮಾಡಿ ತಿನ್ಬೋದು. ನಾನು ಸೈಡಿಗೆ ಬಕರ್ವಡಿ ಮತ್ತು ಚೂಡಾ ಜೊತೆಗೆ ಈ ಥರದ್ದು ಒಗ್ಗರಣೆ ಅನ್ನನ ಸರ್ವ್ ಮಾಡಕತ್ತೀನಿ. ಮತ್ತು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮಸ್ಕಾರ, ಬಾಯ್ ಬಾಯ್.